ಹಾಯ್ ಎಲ್ಲ ಪೆಟ್ ಪೇರೆಂಟ್ಸ್, ನಿಮ್ಮನೆ ಪೆಟ್ಗೂ ಕೂದಲು ಇರುತ್ತಾ ಇದೆಯಾ? ಸೊ ಎಲ್ಲ ಕಡೆ ಬರೀ ಬೆಡ್ ಮೇಲೆ ಮಂಚದ ಮೇಲೆ ಎಲ್ಲ ಕಡೆ ನಮಗೆ ಕೂದಲೇ ಕಾಣಿಸ್ತಾ ಇದೆಯಾ? ಸೊ ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಡೇ ಶೇಡಿಂಗ್ ಅಂದರೆ ಕೂದಲನ್ನ ಕಟ್ ಮಾಡೋದಲ್ಲ. ಸೊ ವೇಸ್ಟ್ ಅಂದರೆ ಡ್ರೈ ಆಗಿ ಉದುರಿ ಇರೋವಂಥ ಕೂದಲೆಲ್ಲ ಬಾಡಿ ಮೇಲೇ ಅಂಟ್ಕೊಂಡಿರುತ್ತೆ. ಸೊ ಅದನ್ನು ರಿಮೂವ್ ಮಾಡೋದೇ ಡಿ ಶೇಡಿಂಗ್ ಅಂತಾರೆ. ಸೊ ಈ ಸ್ಲಿಕ್ಕರ್ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಯಾವುದೇ ಥರ ಗಂಟು ಇಲ್ಲ ಸಿಕ್ಕ ಏನಾರು ಇತ್ತು ಅಂದರೆ ಫ್ರೀ ಮಾಡ್ಕೋಬೋದು. ಪೂರ್ತಿ ಬಾಡಿ ಒಂದ್ಸಲ ನೀಟಾಗಿ ಬಾಚ್ಕೊಂಡ್ರೆ ಆ ಸಣ್ಣ ಪುಟ್ಟ ಸಿಕ್ಕ ಹೇಳಿದ್ರೆ ಎಲ್ಲ ಬಂದ್ಬಿಡುತ್ತೆ. ನೆಕ್ಸ್ಟ್ ಈ ಸ್ಟೀಲ್ ಕೋಂಬಲ್ಲಿ ಬಾಚ್ಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ಗಂಟು ಆ ಥರ ದೊಡ್ಡದಾಗಿ ಸಿಕ್ಕಾಗಿರೋವಂಥದ್ದು ಯಾವುದೇ ಇದ್ರೂ ಫ್ರೀ ಮಾಡ್ಕೊಬೋದು. ಇದೇ ಡಿ ಶೇಡಿಂಗ್ ಬ್ರಷು. ಸೊ ಇದರಲ್ಲಿ ಡೆಡ್ ಏರ್ಸ್ ಅಂತ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡ್ಬೋದು. ನೋಡಿ ಇವಾಗ ತೋರಿಸ್ಕೊಡ್ತೀನಿ. ಸೊ ಇದನ್ನು ಮಾಡಬೇಕಾದ್ರೆ ಹುಷಾರಾಗಿರಬೇಕು, ನಾಯಿಗೆ ನೋವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರಾಕ್ಟೀಸ್ ಇಲ್ಲ ಅಂದರೆ ನಿಧಾನಕ್ಕೆ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಪ್ರಾಕ್ಟೀಸ್ ಇರೋದ್ರಿಂದ ಈ ಥರ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಇದು ಯಾವುದೇ ಥರ ಡೆಡ್ ಏರ್ಸ್ ಇದ್ರೂ ಎಲ್ಲ ರಿಮೂವ್ ಮಾಡುತ್ತೆ. ನೋಡಿ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ ಹೆಂಗೆ ಬರ್ತಾ ಇದೆ ಎಲ್ಲ ಡೆಡ್ ಏರ್ಸ್. ಇದೆಲ್ಲ ಡೆಡ್ ಏರ್ಸು ಇದ್ದಿರೋದ್ರಿಂದ ನಾಯಿಗೆ ಸ್ಕಿನ್ನು ಹಾಳಾಗೋ ಚಾನ್ಸಸ್ ಇರುತ್ತೆ. ಹೇರ್ ಕೋಟ್ ಇದರಿಂದನೇ ನಮಗೆ ದಪ್ಪ ಕಾಣಿಸ್ತಾ ಇರುತ್ತೆ. ಸೊ ನೋಡಿ ಈ ಥರ ಡಿ ಶೇಡಿಂಗ್ ಮಾಡೋದ್ರಿಂದ ನಾಯಿ ಹೇರ್ ಕೋಟ್ ಕೂಡ ಚೆನ್ನಾಗೇ ಇರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಹೇರ್ಸ್ ಎಲ್ಲ. ನೋಡಿ ಹೇರ್ ಫುಲ್ಲು ಡಿ ಶೇಡಿಂಗ್ ಎಲ್ಲ ಮಾಡಾದ್ಮೇಲೆ ನೀಟಾಗಿ ಬಾಚರ್ ನೋಡಿ ಎಷ್ಟು ನೀಟಾಗಿ ಕುತ್ಕೊತಾ ಇದೆ ಹೇರೆಲ್ಲ ಫುಲ್ ಒಂದೇ ಲೈನಾಗಿ ಬರುತ್ತೆ ಎಲ್ಲ. ಸೊ ಡಿ ಶೇಡಿಂಗ್ ಮಾಡೋದು ನೆಸೆಸರಿ, ಆದರೆ ಎಲ್ಲ ನಾಯಿಗೂ ಅಲ್ಲ. ಲೈಕ್ ಡಬಲ್ ಕೋಟ್ ಅಂದರೆ ಚೌಚೋ ಆಗಲಿ, ಸಿಡ್ಜು ಆಗಲಿ, ಗೋಲ್ಡನ್ ರಿಟ್ರೀವರು, ಲ್ಯಾಬ್ರಡಾರ್ ರಿಟ್ರೀವರು ಮತ್ತು ಇನ್ನೊಂದು ಜರ್ಮನ್ ಶೆಪರ್ಡು, ಸೈಬರ್ ಹಸ್ಕಿ ಅವಕ್ಕೆಲ್ಲ ಕಂಪಲ್ಸರಿ ಬೇಕೇ ಬೇಕು. ಯಾಕೆಂದರೆ ಅವಕ್ಕೆ ಕೂದಲೆಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ಡಿ ಶೇಡಿಂಗ್ ಮಾಡಿದ್ರೆ ಸ್ಕಿನ್ ಕೂಡ ಆವಾಗಲೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಡಿ ಶೇಡಿಂಗ್ ಮಾಡಿರೋಂಥ ಕೂದಲೆಲ್ಲ ಇದೆ. ನೋಡಿ ಇದು ಫೈನಲ್ ಆಗಿ ಡಿ ಶೇಡಿಂಗ್ ಎಲ್ಲ ಆದಮೇಲೆ ಹ್ಯಾಪಿಯಾಗಿರೋಂಥ ಪೆಟ್ಟು. ಇದು ನನ್ನದೇ ಪೆಟ್ಟಿದು. ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಡಿ ಶೇಡಿಂಗ್ ಎಲ್ಲ ಆದಮೇಲೆ ಎಷ್ಟು ಹ್ಯಾಪಿಯಾಗಿದೆ ಈ ಡಾಗು. ಸೊ ಇದೇ ಥರ ಡಿ ಶೇಡಿಂಗ್ ಏನಾದ್ರು ನಿಮಗೆ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಚಂದು ಪೆಟ್ ಕೇರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.